ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ಇರೋದು 9 ಜನ, ಅದರಲ್ಲಿ 5 ಜನ ನಾಮಿನೇಟ್ ಆಗಿದ್ದಾರೆ. ಈ ಬಿಗ್ ಬಾಸ್ ಅವರು ನಾಮಿನೇಷನ್ ಪ್ರಕ್ರಿಯೆ ತಗೊಂಡಾಗ ಮ್ಯಾನ್ ಟು ಮ್ಯಾನ್ ನಾಮಿನೇಷನ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ನಾಮಿನೇಟ್ ಆಗಿರೋರು. ಅದೇನೋ ಟಿಕೆಟ್ ಟು ಹೋಮ್ ಅಂತ ಖಳನಾಯಕರಿಗೆ ಅಧಿಕಾರ ಕೊಟ್ಟು ಆಮೇಲೆ ಗೇಮ್ ಮಾಡಿಸಿ ಏನೇನೋ ಮಾಡಿ ಕೊನೆಗೆ 5 ಜನ ನಾಮಿನೇಟ್ ಮಾಡಿದ್ದಾರೆ. ಆ ರೀತಿ ಆಗಿದೆ. ಅದರಲ್ಲಿ ಸೇವ್ ಆಗಿರೋ ಯಾರು ಗೊತ್ತೇ ಇರುತ್ತೆ. ಮಂಜು ಸೇವ್ ಆಗಿದ್ದಾರೆ, ಗೌತಮಿ ಸೇವ್ ಆಗಿದ್ದಾರೆ, ಹನುಮಂತ್ ಸೇವ್ ಆಗಿದ್ದಾರೆ, ರಜತ್ ಕ್ಯಾಪ್ಟನ್ ಸೇವ್ ಆಗಿದ್ದಾರೆ. ಇನ್ನು 5 ಜನ ನಾಮಿನೇಟ್ ಆಗಿರೋ ತಗೊಂಡ್ರೆ ತ್ರಿವಿಕ್ರಮ್, ಭವ್ಯ, ಮೋಕ್ಷತಾ, ಧನರಾಜು, ಚೈತ್ರ ಈ 5 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ 16ನೇ ವಾರದ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಅಂತ ತಿಳ್ಕೊಂಡು ನೋಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ಹೇಳಿದೆ 5 ಜನ ನಾಮಿನೇಟ್ ಆಗಿದಾರಂತೆ. ಇದರಲ್ಲಿ ಬಾಟಮ್ ಅಲ್ಲಿ ಇರೋ ಯಾರು, ಟಾಪ್ ಅಲ್ಲಿ ಇರೋರು ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲೂ ಟಾಪ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 100 ದಿನಗಳ ಕಾಲ ಕಳೆದಿದೆ. 5 ಜನದಲ್ಲಿ ನಮ್ಮ ಭವ್ಯ ಅವರು, ತ್ರಿವಿಕ್ರಮ್ ಅವರು, ಮೋಕ್ಷತಾ ಅವರು ತುಂಬಾ ಟಾಪ್ ಕಂಟೆಸ್ಟೆಂಟ್ ಆದ ಕಾರಣ ಇವರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಟಾಪ್ 2 ಅಂತ ಯಾರು ಬರ್ತಾರೆ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಖಂಡಿತವಾಗ್ಲೂ 5 ಜನ ಇದ್ದಾರೆ. ಬಾಟಮ್ ಅಲ್ಲಿ ಯಾರು ಒಂದು ಹೆಸರು ತಗೊಳ್ಳಬೇಕಂತಲ್ಲ. ಕಡಿಮೆ ವೋಟ್ಸ್ ಬರ್ತಾ ಇದೆ ನಮ್ಮ ಚೈತ್ರ ಅವರಿಗೆ. 5ನೇ ಸ್ಥಾನದಲ್ಲಿ ಇದ್ದಾರೆ ವೋಟಿಂಗ್ ರಿಸಲ್ಟ್ ಅಲ್ಲಿ 16ನೇ ವಾರದ ಮೊದಲ ದಿನದಲ್ಲಿ. ಕೊನೆ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಭವ್ಯ ಮತ್ತೆ ನಮ್ಮ ಧನರಾಜ್ ಅವರು ತುಂಬಾ ಪೈಪೋಟಿ ನಡ್ತಾ ಇದೆ. ಭವ್ಯ ಅವರು ಬಾಟಮ್ 2 ಅಲ್ಲಿ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಧನರಾಜ್ ಅವ್ರಿಗೆ ತುಂಬಾ ವೋಟ್ಸ್ ಬರ್ತಾ ಇದೆ. ಹಂಗಂತ ಧನರಾಜ್ ಅವರು 3ನೇ ಸ್ಥಾನದಲ್ಲಿ ಇದಾರ ಇಲ್ಲ. ಬಟ್ ಭವ್ಯ ಗೌಡ ಧನರಾಜು ಈಕ್ವಲ್ಸ್ ವೋಟ್ಸ್ ಬರ್ತಾ ಇದೆ. ಯಾರಿಗೂ ಯಾವ ಸ್ಥಾನ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ, ಆ ರೀತಿ ವೋಟ್ಸ್ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಧನರಾಜ್ ಅವರು ಒಂದು ಹ್ಯೂಮನಿಟಿ ಅಂದ್ರೆ ಒಂದು ನ್ಯಾಯವಾಗಿ ಆಟ ಆಡ್ತಿಂತ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅಷ್ಟೊಂದು ಅಫೆಂಡ್ ಯಾರ ಮೇಲೂ ಕೋಪ ಆಗಲ್ಲ, ನ್ಯಾಯವಾಗಿ ಮಾತಾಡ್ತಾರೆ. ಆ ಕಾರಣಕ್ಕೆ ತುಂಬಾ ಜನಗಳು ಧನರಾಜ್ಗೆ ಸಪೋರ್ಟ್ ಸಿಗ್ತಾ ಇದೆ. ಆದ ಕಾರಣ ಧನರಾಜ್ ಮತ್ತು ಭವ್ಯಗೌಡ ಈಕ್ವಲ್ ವೋಟ್ ತಗೊಂಡು 3-4 ಸ್ಥಾನದಲ್ಲಿ ಇದಾರೆ ಅಂತ ಹೇಳ್ಬೋದು. ಇನ್ನ ಟಾಪ್ 2 ಅಂತ ತಗೊಂಡ್ರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ, ಯಾವುದೇ ಸಂಶಯವಿಲ್ಲ. ವೋಟಿಂಗ್ ಅಲ್ಲಿ ಅದೇನು ಹೇಳ್ತಾರಲ್ಲ, ವೋಟಿಂಗ್ ನಲ್ಲಿ ರಾಜ ಅಂತ ಹೇಳ್ಬೋದು. ಆ ರೀತಿ ವೋಟ್ಸ್ ಬರ್ತಾ ಇದೆ ತ್ರಿವಿಕ್ರಮ್ ಅವ್ರಿಗೆ ಕಂಪೇರ್ ಟು ಮೋಕ್ಷತಾ. ಮೋಕ್ಷತಾ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ವೋಟ್ಸ್ ಬರ್ತಾ ಇದೆ ಇಲ್ಲ ಅಂತಲ್ಲ, ಇರೋ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಪರ್ಫಾರ್ಮೆನ್ಸ್ ಒಂದು ಮೋಕ್ಷತಾ ಅವರಿಗೆ ಫ್ಯಾನ್ಸ್ ಇದಾರೆ ಹೇಳ್ತೀನಿ, ಇದಾರೆ ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ. ಬಟ್ ಅವ್ರ ಆಟ ಕೂಡ ಆ ರೀತಿ ಆಡ್ಬೇಕು. ಟಾಸ್ಕ್ ಬಂದಾಗ ಟಾಸ್ಕ್ ಆಡ್ಬೇಕು, ಎಂಟರ್ಟೈನ್ಮೆಂಟ್ ಬಂದಾಗ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಕೆಲವು ಎಪಿಸೋಡ್ ನೋಡಿರ್ತೀರ, ನಿಮ್ಮಿನ ಎಪಿಸೋಡ್ ಆ ಬಾಲ್ ಕಲೆಕ್ಟ್ ಮಾಡೋದ್ರಲ್ಲಿ ನಾನು ಕಲೆಕ್ಟ್ ಮಾಡಲ್ಲ ಅಂತಾರೆ. ಆದ ಕಾರಣ ಇದೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅವರಿಗೆ, ಫ್ಯಾನ್ಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ, 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಇದ್ದಾರೆ, 3ನೇ ಸ್ಥಾನದಲ್ಲಿ ಭವ್ಯಗೌಡ, 4ನೇ ಸ್ಥಾನದಲ್ಲಿ ಧನರಾಜು, 5ನೇ ಸ್ಥಾನದಲ್ಲಿ ಚೈತ್ರ. ಮತ್ತೆ 16ನೇ ವಾರದ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಈ ರೀತಿ ಇತ್ತು. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವರಿಗೆಲ್ಲ ವೋಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಯಾರೆಲ್ಲ ಫ್ಯಾನ್ಸ್ ಇದ್ರು ಅವರ ಹೆಸರನ್ನ ಹ್ಯಾಶ್ಟ್ಯಾಗ್ ಹಾಕಿ ಕಮೆಂಟ್ ಮಾಡಿ. ಇದರಿಂದ ಸೋಷಿಯಲ್ ಮೀಡಿಯಾ ಹೈಕ್ ಸಿಗುತ್ತೆ, ಇದರಿಂದ ಅವ್ರಿಗೂ ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ಕಲರ್ಸ್ ಕನ್ನಡದವರು ಸೋಷಿಯಲ್ ಮೀಡಿಯಾನು ಅಬ್ಸರ್ವ್ ಮಾಡ್ತಾರೆ. ಕೆಲವು ಸಲ ಸೋಷಿಯಲ್ ಮೀಡಿಯಾಕ್ಕೆ ಅಬ್ಸರ್ವ್ ಮಾಡಿ ಹೆಲ್ಮೆಟ್ ಮಾಡಿದ್ರೆ ತುಂಬಾ ಇದೆ. ಆದ ಕಾರಣ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಲ್ಲಾದ್ರೂ ಅವರ ಹೆಸರನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೇನೆ ಇಂತ ಅಪ್ಡೇಟ್ ಬೇಗ ಸಿಗ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ